ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪತಿ ಆತ್ಮಹತ್ಯೆ ಬಗ್ಗೆ ದೂರು ನೀಡಿದಂತ ವೈಶಾಖ್ ಪತ್ನಿ ಆರ್ಆರ್ ನಗರ ಠಾಣೆಗೆ ದೂರನ್ನ ಕೊಟ್ಟಿರುವಂತ ಪತ್ನಿ ಮೇಘನಾ, ವೈಶಾಖ್ ಆತ್ಮಹತ್ಯೆ ಸಂಬಂಧ ಯಾವುದೇ ಅನುಮಾನವಿಲ್ಲ, ಕೃಷಿ ತಾಪಂಡ ಮೇಲೆ ಯಾವುದೇ ರೀತಿಯಾಗಿ ಆರೋಪಗಳಿಲ್ಲ, ನಮ್ಮ ಫ್ಯಾಮಿಲಿ ಸಂಬಂಧ ಹೇಳಿಕೊಳ್ಳುವಂತಿರಲಿಲ್ಲ, ಮುಂದಿನ ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ದೂರು ಸ್ವೀಕರಿಸಿ ಯುಡಿಆರ್ ಕೇಸ್ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಮುಂದಿನ ಕ್ರಮವನ್ನ ನೀವು ತೆಗೆದುಕೊಳ್ಳಿ, ಅದರ ಜೊತೆಗೆ ಕೃಷಿ ತಾಪಂಡ ಮೇಲೆ ಯಾವುದೇ ರೀತಿಯ ಆರೋಪಗಳು ಅನುಮಾನಗಳಿಲ್ಲ ಅಂತೇಳಿ ವೈಶಾಖ್ ಪತ್ನಿ ಮೇಘನಾ ದೂರನ್ನ ಕೊಟ್ಟಿದ್ದಾರೆ. ಕಾನೂನಾತ್ಮಕವಾಗಿ ಏನೆಲ್ಲ ಪ್ರಕ್ರಿಯೆಗಳಿದಾವೋ ಅದನ್ನ ನೀವು ಮಾಡಿ, ಅದು ಬಿಟ್ರೆ ನಮ್ಗೆ ಯಾವುದೇ ಅನುಮಾನಗಳಾಗ್ಲಿ ಆರೋಪಗಳಾಗ್ಲಿ ಮಾಡೋದಕ್ಕೆ ಏನು ಇಲ್ಲ ಅಂತ ಅವ್ರು ಹೇಳಿರೋದು. ಡೀಟೇಲ್ಸ್ ಕೊಡ್ತಾ ಇದ್ರು ಮಂಜುನಾಥ್ ಅಲ್ಲಿಗೆ ಪತ್ನಿ ಮೇಘನಾ ಕೊಟ್ಟಿರುವಂತ ದೂರಿನ ಪ್ರಕಾರ ಇವ್ರಿಗೆ ಕೃಷಿ ತಾಪಂಡ ಅವರಿಗೆ ಒಂದ್ ರೀತಿಯಾಗಿ ಬಿಗ್ ರಿಲೀಫ್ ಅಂತ ಹೇಳ್ಬೋದಾ? ಆರೋಪಗಳು ಏನು ಇಲ್ಲ ಅವ್ರ ಮೇಲೆ ಅಂತ ಹೇಳ್ತಿರೋದ್ರಿಂದ. ಖಂಡಿತ ಸೌಖ್ಯ. ಇಲ್ಲಿ ರಾತ್ರಿ 11 ಗಂಟೆ ಸುಮಾರಿಗೆ ಯಾವಾಗ ವೈಶಾಖ್ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅನ್ನೋ ನಿಟ್ಟಿನಲ್ಲಿ ಕೃಷಿ ತಾಪಂಡಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿ ಮೆಸೇಜ್ ಸಹ ಹಾಕ್ತಾನೆ, ನನಗೆ ಜೀವನ ಸಾಕಾಗಿದೆ, ಇನ್ನು ಬದುಕೋದಕ್ಕೆ ಆಸೆ ಇಲ್ಲ, ನಾನು ಸಾಯ್ತಾ ಇದ್ದೀನಿ ಅಂತಕ್ಕಂತ ಒಂದು ಮೆಸೇಜ್ ಹಾಕ್ತಾನೆ. ಜೊತೆಗೆ ಫೋನ್ ಕಾಲ್ ಮಾಡಿ ಸಹ ಅದೇ ವಿಚಾರವನ್ನು ಹೇಳ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಏನ್ ಕೃಷಿ ತಾಪಂಡ ಬಂದು ಯಲಹಂಕ ಸಮೀಪ ಇರ್ತಾರೆ. ಅಲ್ಲಿಂದ ಬಂದು ಎಷ್ಟೇ ಬುದ್ಧಿವಾದ ಹೇಳಿದ್ರು, ಎಷ್ಟೇ ಸಮಾಧಾನ ಮಾಡಿದ್ರು ಆಕೆ ಅವರು ಯಾರು ಮಾತನ್ನು ಸಹ ಕೇಳಿದಿರುವುದಿಲ್ಲ. ಕಾರಣ, ಒಂದು ಕಡೆ 1 ತಿಂಗಳಿಂದ ಇವರ ಪತ್ನಿ ಅಂದ್ರೆ ವೈಶಾಖ್ ಅವರ ಪತ್ನಿ ಮತ್ತೆ ಮಕ್ಕಳನ್ನ ತೊರೆದಿದ್ದಂತ ವೈಶಾಖ್ ಒಂದು ಕಡೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿತ್ತು. ಆ ಹಿನ್ನೆಲೆಯಲ್ಲಿ ಇದೇ ಕೃಷಿ ತಾಪಂಡ ಅಥವಾ ಸೂಸೈಡ್ ಮಾಡ್ಕೋತೀನಿ ಅಂತ ಹೇಳಿದಂತ ಸಂದರ್ಭದಲ್ಲಿ ನಾನು ಬರೋವರೆಗೂ ವೇಟ್ ಮಾಡು, ನಾವಿಬ್ರು ಎಲ್ಲಿಂದ ನೇರವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅನ್ನೋ ರೀತಿಯಾಗಿ ಮಾತುಗಳನ್ನ ಹೇಳ್ತಾರೆ. ಅಲ್ಲಿ ನಮ್ಗೆ ಎದುರಾಗಿರ್ತಕ್ಕಂಥ ಸಮಸ್ಯೆಗಳು ಕಷ್ಟವನ್ನ ಬಗೆಹರಿಸ್ಕೊಳ್ಬೇಕಾದ್ರೆ ಸರ್ಪದೋಷ ಒಂದು ಪೂಜೆಯನ್ನ ಮಾಡಿಸ್ಕೊಂಡ್ ಬರೋಣ ಅನ್ನೋ ರೀತಿಯಾಗಿ ಒಂದು ಅವರಿಗೆ ಧೈರ್ಯವನ್ನ ತುಂಬಿರ್ತಾರೆ. ಆದ್ರೆ ಅಷ್ಟು ಧೈರ್ಯ ತುಂಬಿದ್ರು ಸಹ ಇಲ್ಲಿ ವೈಶಾಖು ತಾಳ್ಮೆಯಿಂದ ಇರೋದಿಲ್ಲ. ಯಾವಾಗ ಕೃಷಿ ತಾಪಂಡ ಮನೆಗೆ ಬರ್ತಾರೋ ಆತ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ವಿಚಾರ ಸಂಗತಿ ಬೆಳಕಿಗೆ ಬರುತ್ತೆ. ಕೂಡಲೇ ಇದೇ ಕೃಷಿ ತಾಪಂಡ ಅವರ ತಂದೆ ಮತ್ತೆ ಪತ್ನಿಗೆ ಹಾಗೂ ಪೊಲೀಸರಿಗೂ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ದೂರನ್ನ ಕೊಟ್ಟಿದ್ದಾರೆ. ನಮ್ಮಿಬ್ಬರ ಸಂಸಾರ ಏನು ಅಷ್ಟೊಂದು ಹೇಳಿಕೊಳ್ಳುವಂತಹ ಮಟ್ಟಕ್ಕೆ ಇರ್ಲಿಲ್ಲ. ಯಾವಾಗ ಕೃಷಿ ತಾಪಂಡ ಅವರ ಸವಾಸಕ್ಕೆ ಬಿದ್ರು ಅಂದಿನಿಂದಲೂ ಸಹ ಕೆಲವೊಂದು ಸಣ್ಣ ಪುಟ್ಟ ಗಲಾಟೆಗಳಾಗ್ತಾ ಇತ್ತು. HL ಪೊಲೀಸ್ ಠಾಣೆಯಲ್ಲಿ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಅದು ವಿಕೋಪಕ್ಕೆ ತಿರುಗಿತ್ತು. ಹಾಗಾಗಿ ಕಳೆದ 1 ತಿಂಗಳಿಂದ ಆಗಾಗ ಮನೆಗೆ ಬಂದು ಹೋಗ್ತಿದ್ದಂತ ವೈಶಾಖು 1 ತಿಂಗಳಿಂದ ಮನೆ ಕಡೆ ಬರೋದನ್ನು ನಿಲ್ಸಿದ್ದ. ಪ್ರತ್ಯೇಕವಾಗಿ ಕೃಷಿ ತಾಪಂಡ ಅವರ ಫ್ಲಾಟ್ ಅಲ್ಲೇ ವಾಸ ಆಗಿದ್ದ. ಅಲ್ಲಿಂದಲೇ ತಾನು ನಡೆಸತಕ್ಕಂತ ಒಂದು ಗ್ಯಾರೇಜ್ಗೆ ಕೆಲಸಕ್ಕೆ ಹೋಗೋದು ಬರೋದು ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದು, ಒಂದು ಒತ್ತಡ ಇತ್ತು ಅನ್ನೋದು ಕೇಳಿಪಟ್ಟಿದೆ. ಹೀಗಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆತ್ಮಹತ್ಯೆ ಇಲ್ಲಿ ಯಾವುದೇ ರೀತಿಯ ಅನುಮಾನಗಳು ಇಲ್ಲ. ಯಾವ ಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರಿಗೂ ನನ್ನ ಪತಿ ಸಾವಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ರೀತಿಯಾಗಿ ಒಂದು ದೂರಿನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಅದಾದ ಬಳಿಕ ಕಾನೂನು ಪ್ರಕಾರ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದಂತ ಅಥವಾ ಸೂಸೈಡ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ನಿಮ್ಮ ಪ್ರೊಸೀಜರ್ಸ್ ಏನಿರುತ್ತೆ ಅದನ್ನ ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ದೂರಿನಲ್ಲಿ ಉಲ್ಲೇಖ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ರಾಜರಾಜೇಶ್ವರಿ ನಗರ ಪೊಲೀಸರು ಒಂದು UDR ಪ್ರಕರಣವನ್ನ ದಾಖಲು ಮಾಡಿಕೊಂಡು ಸದ್ಯ ಏನು ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಅವರಿಗೆ ಹಸ್ತಾಂತರ ಮಾಡಿದೆ. ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಇನ್ನು ಅವರ ಅಂತ್ಯಕ್ರಿಯೆ ಒಂದು ನಡೆಯೋದು ಬಾಕಿ. ಅದನ್ನ TR ಮೀದ ರಸ್ತೆಯಲ್ಲಿ ಇರ್ತಕ್ಕಂತ ಒಂದು ಚಿತಾಗಾರದಲ್ಲಿ ಅವರು ಅಂತ್ಯಕ್ರಿಯೆಯನ್ನ ನಡೆಸುವಂತ ಇದೆ. ಹೀಗಾಗಿ ಏನು ಬೆಳಗ್ಗೆ ಅಥವಾ ರಾತ್ರಿ ಏನು ಒಂದು ಸೂಸೈಡ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಮುಂದೇನಾಗುತ್ತಪ್ಪ ಅನ್ನೋ ಒಂದು ಆತಂಕ ಕೃಷಿ ತಾಪಂಡಗೆ ಎದುರಾಗಿತ್ತು. ಆದ್ರೆ ಅವರ ಕುಟುಂಬಸ್ಥರು ಕೊಟ್ಟಂತ ದೂರಿನಲ್ಲಿ ಯಾವುದೇ ರೀತಿಯಂತ ಆರೋಪವನ್ನು ಸಹ ಮಾಡಿಲ್ಲ, ಜೊತೆಗೆ ಅನುಮಾನವನ್ನು ವ್ಯಕ್ತಪಡಿಸಿಲ್ಲ. ಹೀಗಾಗಿ ಆಕೆಗೆ ಇದ್ದಂತ ಒಂದು ಟೆನ್ಷನ್ ಈ ಒಂದು ಸುಖಾಂತ್ಯ ಕಂಡಿದೆ ಅಂತ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.